ಅದು ಜನರಲ್ಲಿ ಇರುವಂಥ ತಪ್ಪು ತಿಳುವಳಿಕೆ ಮತ್ತೇನಿಲ್ಲ. ಅದು ಇದು ಭಾಳ ಕಠಿಣ ಐತಿ, ಇದು ಯಾರಿಗೆ ಬರಂಗಿಲ್ಲ, ಇದು ಇನ್ನೊಂದು ಕಲ್ತವ್ರು ಒಂದು ಭಾಳ ಅದ್ರ ಬಗ್ಗೆ ಅಂಜಿಕೆ ಹುಟ್ಟಿಸ್ಬಿಟ್ರು. ಉದಾಹರಣೆ, ಈ ಕೇದಾರ್ನಾಥ್ಗೆ ಹೋಗಿ ಬಂದ್ರಿ. ಕೇದಾರ್ನಾಥ್ಗೆ ಹೋಗಿ ಬಂದ ಮೇಲೆ ಊರಾಗೆಲ್ಲ ಏನು ಹೇಳ್ಬೇಕು ನೀನು, ಕೇದಾರ್ನಾಥ್ ಭಾಳ ಚಲೋ ಐತಿ, ಒಂದಿಟ್ಟು ಕಷ್ಟ ಆಕೈತಿ ಪರವಾಗಿಲ್ಲ, ಕರೆ ಒಂದು ಸಾರಿ ಜೀವನದೊಳಗೆ ಕೇದಾರ್ನಾಥ್ಗೆ ಹೋಗಿ ಬರಬೇಕು. ಇದನ್ನು ಹೇಳೋದು ಹೆಂಗೋ, ಅಥವಾ ಮಾರಾಯ ಜೀವನದಾಗ ಹೋಗ್ಬಾರ್ದಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೆಲ್ಲ ಕಷ್ಟಪಟ್ಟು ಹೋಗೋದು. ನಿಮಗೆ ಸಾಧ್ಯನೇ ಇಲ್ಲ ಹೋಗಕ್ಕೆ. ಹಿಂಗೆ ಊರಾಗೆಲ್ಲ ಹಿಂಗೆ ಮಂಡ್ ಹವಾ ಎಬ್ಬಿಸಿದೆ ಅಂದ್ರೆ ಆ ಜನ ಏನು ಮಾಡ್ತಾರೆ, ಅಲ್ಲಿ ಹೋಗಕ್ಕೆ ಮನಸ್ಸು ಮಾಡಂಗಿಲ್ಲ. ಹಂಗೆ ಸಂಸ್ಕೃತ ಕಲಿತಿರುವಂಥ ಕೆಲವೊಂದಿಷ್ಟು ಜನ ಸಂಸ್ಕೃತ ಭಾಳ ಕಠಿಣ ಐತಿ, ಭಾಳ ಕೆಟ್ಟ ಐತಿ ಅನ್ನುವಂಥದ್ದನ್ನು ಬಿತ್ತರಿಸಿ ಬಿಟ್ಟಾರ ಅವರು. ಅದನ್ನು ಕೇಳಿ 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 ವರ್ತಮಾನದೊಳಗೆ ಸಂಸ್ಕೃತದ ಬಗ್ಗೆ ಗೊತ್ತಿಲ್ಲದವ್ರು ಸಹಿತ ಏನು ಹೇಳ್ತಾರೆ ಅಂದ್ರೆ, ಸಂಸ್ಕೃತ ಭಾಷೆ ಕಠಿಣ ಭಾಳ, ಆದರೆ ಸಂಸ್ಕೃತದಷ್ಟು ಸರಳ ಭಾಷೆ ಜಗತ್ತಿನೊಳಗೆ ಯಾವುದೂ ಇಲ್ಲ. ದೈವಿ ಭಾಷೆ. ಎಲ್ಲ ಭಾಷೆಗಳು ಎಲ್ಲಿಂದ ಹುಟ್ಟ್ಯಾವ ಅಂದ್ರೆ ಸಂಸ್ಕೃತದಿಂದ ಹುಟ್ಟ್ಯಾವ. ಸಂಸ್ಕೃತದಿಂದ ಹುಟ್ಟ್ಯಾವ. ವರ್ಡ್ ಬರ್ತಾವ ನಡುವ ಕನ್ನಡದಾಗ ಮಾತಾಡ್ಬೋದು, ಅವಶ್ಯ ಬರ್ತಾವ. ನೀರು ಅನ್ನುವಂಥ ಶಬ್ದ ಕನ್ನಡ ಶಬ್ದ ಅಲ್ಲಿದೆ. ನೀರು ಅನ್ನುವಂಥ ಪದ ಸಂಸ್ಕೃತ ಶಬ್ದ, ಇದು ಶುದ್ಧ ಸಂಸ್ಕೃತ. ಕನ್ನಡ ಅಲ್ಲ, ಅಷ್ಟೇ ಅಲ್ಲ, ಇಂಗ್ಲೀಷ್ದಲ್ಲಿ ಕೂಡ ನಾವು ಸಂಸ್ಕೃತ ಶಬ್ದಗಳನ್ನ ಹಾಕ್ತೀವಿ. ಡೋರ್ ದ್ವಾರ ಶಬ್ದದಿಂದ ಡೋರ್ ಆಯ್ತು. ಮದರ್ ಮಾತಾ ಶಬ್ದದಿಂದ ಮದರ್ ಆಯ್ತು. ಮದರ್ ತಾಯಿ, ಸಂಸ್ಕೃತದಲ್ಲಿ ಮಾತಾ ಮದರ್, ಭ್ರಾತಾ ಬ್ರದರ್, ಪಿತಾ ಫಾದರ್. ಹಿಂಗೆ ಜಗತ್ತಿನೊಳಗೆ ಎಷ್ಟು ಭಾಷೆ ಅದಾವಲ್ಲ, ಎಲ್ಲ ಭಾಷೆಯು ಎದರಿಂದ ಹುಟ್ಟಿದ್ವು ಅಂದ್ರೆ ಸಂಸ್ಕೃತದಿಂದನೇ ಹುಟ್ಟಿದ್ವು. ಎಲ್ಲ ಭಾಷೆಗಳಿಗೆ ತಾಯಿ ಭಾಷೆ ಯಾವುದು ಅಂದ್ರೆ ಈ ಸಂಸ್ಕೃತ. ಈ ಸಂಸ್ಕೃತವನ್ನು ಮಧುರಾ ಭಾಷಾ ಅಂತ ಕರೀತಾರೆ, ಸರಳ ಭಾಷಾ ಅಂತ ಕರೀತಾರೆ. ಅತ್ಯಂತ ಸರಳವಾಗಿ ಕಲಿಯುವಂಥ ವ್ಯಕ್ತಿ, ಇದನ್ನು ಸಾಮಾನ್ಯ ವ್ಯಕ್ತಿಯು ಕೂಡ ಸಂಸ್ಕೃತವನ್ನು ಕಲಿಬೋದು. ಇಲ್ಲಿ ನಮ್ಮಲ್ಲಿ ಗುರುಕುಲದಾಗೆಲ್ಲ ಸಣ್ಣ ಹುಡುಗರೆಲ್ಲ ಸಂಸ್ಕೃತದೊಳಗೆ ಮಾತಾಡ್ತಾರೆ. ಕೇವಲ 15 ದಿನದೊಳಗೆ ಯಾವ ಭಾಷೆನೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಗೊತ್ತೈತಿ ಚಾಲೆಂಜ್. 15 ದಿನದೊಳಗೆ ಒಬ್ಬ ಶಿಕ್ಷಕರನ್ನ ಇಟ್ಕೊಂಡು ಯಾವುದೇ ಭಾಷೆಯನ್ನು ಕಲಿಯೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಂಸ್ಕೃತವನ್ನು 14 ದಿನದೊಳಗೆ ನೀವು ಸರಳವಾಗಿ ಸಂಸ್ಕೃತ ಮಾತಾಡ್ಬೋದು. ಸಾಮಾನ್ಯವಾಗಿ ನೀವು ಹೆಂಗೆ ಈಗ ಕನ್ನಡ ಮಾತಾಡಕತ್ತೀವಿ, ಹಂಗೆ ಕೇವಲ 14 ದಿನದೊಳಗೆ ನೀವು ಸಂಸ್ಕೃತ ಮಾತಾಡುವಂತಹ ವ್ಯಕ್ತಿಯನ್ನಾಗಿ ತಯಾರು ಮಾಡ್ತಾರೆ. ಆ ಕೆಪಾಸಿಟಿ ಎಲ್ಲೈತೆ ಅಂದ್ರೆ ಕೇವಲ ಸಂಸ್ಕೃತ ಭಾಷೆಗೆ. ಇನ್ನು ಬೇರೆ ಯಾವುದೂ ಭಾಷೆನೇ 14 ದಿನ ಕಲಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ಬೋದು 30 ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ, ಯಾವ ಒಬ್ಬನು ಆ ಬುಕ್ ತೊಗೊಂಡು ಕಲ್ತದ್ದು ಐತಿ. 30 ದಿನಗಳಲ್ಲಿ ಇಂಗ್ಲೀಷ್ ನೋಡಿದ್ರು. ಆ ಪುಸ್ತಕ ತೊಗೊಂಡು 30 ದಿನದೊಳಗೆ ಯಾರೇ ಕಲ್ತದ್ದೀಪ, ನಾ ಈ 30 ದಿನದೊಳಗೆ ಈ ಪುಸ್ತಕ ತೊಗೊಂಡು ಕಲ್ತಾನೆ, ಇಷ್ಟು ತನಕ ಹಿಸ್ಟ್ರಿ ಒಳಗೆ ಒಬ್ಬರೇ ಯಾರು ಸಾಧ್ಯನೇ ಇಲ್ಲ. ಹಂಗೆ ಈ ಭಾಷೆಗಳನ್ನ ಕಲಿಯೋದು ಭಾಳ ಕಷ್ಟ. ಆದರೆ ಸಂಸ್ಕೃತ ಭಾಷೆ ಕಲಿಯೋದು ಭಾಳ ಸರಳ ಐತೆ. ಹಾಗಾಗಿ ಅದನ್ನು ದೂರ ಮಾಡುವಂತಹ ಭಾಳ ಜನ ಏನದಲ್ಲ, ಅವರೆಲ್ಲ ತಿಳ್ಕೊಬೇಕು, ಸಂಸ್ಕೃತವನ್ನು ಬೆಳೆಸಬೇಕು, ಉಳಿಸ್ಬೇಕು, ಅದನ್ನು ಪ್ರಚಾರ ಮಾಡಬೇಕು.